ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇಶ್ಯೂ ಆಫ್ ಶೇರ್ಸ್ ಈ ಒಂದು ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತೆ 12 ಮಾರ್ಕ್ಸ್ ಯಾವ ರೀತಿ ಸ್ಕೋರ್ ಮಾಡೋದು ಅಂತ ಹೇಳಿದ್ದೆ. ಈಗ 12 ಮಾರ್ಕ್ಸ್ಗೆ ಲಾಸ್ಟ್ ಕಾನ್ಸೆಪ್ಟ್ ಆಗಿ ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟು ಅಥವಾ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಈ ಒಂದು ಕಾನ್ಸೆಪ್ಟ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಮಾಡೋದು, ಒಂದು ವೇಳೆ ಏನಾದ್ರು ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಕೊಟ್ಟರೆ 12 ಮಾರ್ಕ್ಸ್ ಯಾವ ರೀತಿ ಸ್ಕೋರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಮಾಡೋದು ಅಂತ. ಇಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದೀನಿ. ಪ್ರಾಬ್ಲಮ್ ಈ ರೀತಿ ಇದೆ. ಅಂದ್ರೆ ನಿಮ್ಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ ನೋಡಿ. ಈ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಅರ್ಧ ಸೊಲ್ಯೂಷನ್ ಇರುತ್ತೆ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ಈ ತರ ಇದೆ. ಪ್ರಾಬ್ಲಮ್: ದ ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ ಸನ್ ಲಿಮಿಟೆಡ್ ಆಸ್ ಎಟ್ March 31, 2024 and 2025. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಏನಿದೆ ಅಂದ್ರೆ ಲಯಬಿಲಿಟಿ ಸೈಡ್, ಈಕ್ವಿಟಿ ಅಂಡ್ ಲಯಬಿಲಿಟಿ ಸೈಡ್, ಮೊದಲನೇದಾಗಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. 2 ವರ್ಷ ಕೊಟ್ಟಿದ್ದಾರೆ. ಒಂದು 2024, ಇನ್ನೊಂದು 2025. 2 ವರ್ಷದ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮೊದಲನೇ ವರ್ಷ 2 ಲಕ್ಷ ಕೊಟ್ಟಿದ್ದಾರೆ. ಸೆಕೆಂಡ್ ಇಯರ್ 4 ಲಕ್ಷ ಕೊಟ್ಟಿದ್ದಾರೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಮೊದಲನೇ ವರ್ಷ 1 ಲಕ್ಷ ಕೊಟ್ಟಿದ್ದಾರೆ. ಎರಡನೇ ವರ್ಷ 1,50,000 ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ ಲೋನ್ಸ್ ಮೊದಲನೇ ವರ್ಷ 2 ಲಕ್ಷ ಕೊಟ್ಟಿದ್ದಾರೆ. ಎರಡನೇ ವರ್ಷ 3 ಲಕ್ಷ ಕೊಟ್ಟಿದ್ದಾರೆ. ಕರೆಂಟ್ ಲಯಬಿಲಿಟೀಸ್ ಮೊದಲನೇ ವರ್ಷ 1,20,000 ಕೊಟ್ಟಿದ್ದಾರೆ. ಎರಡನೇ ವರ್ಷ 1,70,000 ಕೊಟ್ಟಿದ್ದಾರೆ. ಟೋಟಲ್ ಲಯಬಿಲಿಟೀಸ್ ಫಸ್ಟ್ ಇಯರ್ 6,20,000 ಕೊಟ್ಟಿದ್ದಾರೆ. ಸೆಕೆಂಡ್ ಇಯರ್ 10,20,000 ಕೊಟ್ಟಿದ್ದಾರೆ. ಇದಿಷ್ಟು ಲಯಬಿಲಿಟಿ ಸೈಡ್. ಅಸೆಟ್ ಸೈಡ್ ಏನೇನು ಕೊಟ್ಟಿದ್ದಾರೆ ಅಂದ್ರೆ ಮೊದಲನೇದಾಗಿ ಫಿಕ್ಸ್ಡ್ ಅಸೆಟ್ ಕೊಟ್ಟಿದ್ದಾರೆ. ಮೊದಲನೇ ವರ್ಷ 2 ಲಕ್ಷ, ಎರಡನೇ ವರ್ಷ 5 ಲಕ್ಷ. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಮೊದಲನೇ ವರ್ಷ 1 ಲಕ್ಷ, ಎರಡನೇ ವರ್ಷ 1,25,000 ಕೊಟ್ಟಿದ್ದಾರೆ. ಕರೆಂಟ್ ಅಸೆಟ್ಸ್ ಮೊದಲನೇ ವರ್ಷ 2,55,000 ಕೊಟ್ಟಿದ್ದಾರೆ. ಸೆಕೆಂಡ್ ಇಯರ್ 3,75,000 ಕೊಟ್ಟಿದ್ದಾರೆ. ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಮೊದಲನೇ ವರ್ಷ 65,000 ಕೊಟ್ಟಿದ್ದಾರೆ. ಎರಡನೇ ವರ್ಷ 70,000 ಕೊಟ್ಟಿದ್ದಾರೆ. ಟೋಟಲ್ ಅಸೆಟ್ಸ್ 6,20,000 ಮೊದಲನೇ ವರ್ಷ, ಎರಡನೇ ವರ್ಷ 10,20,000 ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಾಸ್ಟ್ ಅಲ್ಲಿ ಯು ಆರ್ ಈಕ್ವಲ್ ಟು ಪ್ರಿಪೇರ್ ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಅಂತ ಕೇಳಿದ್ದಾರೆ. ಸೊ ಇದು ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್. ನಿಮಗೆ ಎಕ್ಸಾಮ್ ಅಲ್ಲಿ 12 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ, ಇಲ್ಲ ಅಂದ್ರೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ. ಸ್ಟೂಡೆಂಟ್ಸ್ ಏನ್ ಕನ್ಫ್ಯೂಸ್ ಮಾಡ್ಕೋತಾರೆ ಅಂದ್ರೆ, ಕಂಪೇರೇಟಿವ್ ಕೇಳಿದಾಗ ಕಾಮನ್ ಸೈಜ್ ಮಾಡಿರ್ತಾರೆ, ಕಾಮನ್ ಸೈಜ್ ಕೇಳಿದಾಗ ಕಂಪೇರೇಟಿವ್ ಮಾಡಿರ್ತಾರೆ. ಸುಮಾರು ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡಿರ್ತಾರೆ. ಸೊ ಈ ತರ ಮಿಸ್ಟೇಕ್ ಮಾಡಬೇಡಿ. ಸೊ ಯಾವ ಒಂದು ಕಾನ್ಸೆಪ್ಟ್ ಕೇಳಿರ್ತಾರೋ ಆ ಕಾನ್ಸೆಪ್ಟೇ ಮಾಡಬೇಕಾಗತ್ತೆ. ಸೊ ಈಗ ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಿಮಗೆ ಈ ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕು ಅಂದ್ರೆ ಬ್ಯಾಲೆನ್ಸ್ ಶೀಟ್ದು ಫಾರ್ಮೆಟ್ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಬನ್ನಿ ನೋಡೋಣ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಯಾವ ತರ ಇರುತ್ತೆ, ಅಂದ್ರೆ ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಯಾವ ತರ ಇರುತ್ತೆ ಅಂತ. ವಿಡಿಯೋ ಪಾಸ್ ಮಾಡಿಕೊಂಡು ಈ ಪ್ರಾಬ್ಲಮ್ ಅನ್ನ ಬರ್ಕೊಳ್ಳಿ. ನೋಡಿ, ಇಲ್ಲಿ ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಅನ್ನ ಬರೆದಿದ್ದೀನಿ ನೋಡಿ. ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಆಸ್ ಎಟ್ 31st March 2024 ಅಂಡ್ 31st March 2025. 2 ವರ್ಷದ ಮಾಹಿತಿ ಕೊಟ್ಟಿದ್ದಾರೆ. ಆ 2 ವರ್ಷದ ಮಾಹಿತಿ ಬರ್ಕೋಬೇಕು. ಫಾರ್ಮೆಟ್ ಯಾವ ತರ ಇರುತ್ತೆ ಅಂದ್ರೆ ಸೇಮ್ ಬ್ಯಾಲೆನ್ಸ್ ಶೀಟ್ ನೋಡಿ. ಇಲ್ಲಿ ಫಸ್ಟ್ ಲೈನ್ಸ್ ಪರ್ಟಿಕ್ಯುಲರ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಇದಿಷ್ಟು ನಿಮ್ಗೆ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ರು. ಸೊ ಇನ್ನು ಉಳಿದ 2 ಕಾಲಮ್ ಅನ್ನ ನಾವು ಪ್ರಿಪೇರ್ ಮಾಡ್ತೀವಿ ಅಷ್ಟೇ. ನೋಡಿ, ಪರ್ಟಿಕ್ಯುಲರ್ಸ್ ಫಸ್ಟ್ ಇಲ್ಲಿ ಬ್ಯಾಲೆನ್ಸ್ ಶೀಟ್ 2 ಡಿವೈಡ್ ಆಗಿದೆ, 2 ಪಾರ್ಟ್ ಆಗಿ. ಮೊದಲನೇ ಪಾರ್ಟ್ ಈಕ್ವಿಟಿ ಅಂಡ್ ಲಯಬಿಲಿಟಿ, ಎರಡನೇ ಪಾರ್ಟ್ ಅಸೆಟ್. ಸೊ ಈಕ್ವಿಟಿ ಅಂಡ್ ಲಯಬಿಲಿಟಿ ಅಂದ್ರೆ ಲಯಬಿಲಿಟಿ ಸೈಡು 3 ಹೆಡ್ಡಿಂಗ್ಸ್ ಇರುತ್ತೆ. ನೆನಪಿರ್ಲಿ, ಲಯಬಿಲಿಟಿಯಲ್ಲಿ 3 ಹೆಡ್ಡಿಂಗ್ಸ್ ಇರುತ್ತೆ. ಅಸೆಟ್ಸ್ ಅಲ್ಲಿ ನೋಡಿ 2 ಹೆಡ್ಡಿಂಗ್ ಇರುತ್ತೆ, ಆಯ್ತಾ. ಸೊ ಮೊದಲನೇದಾಗಿ ಲಯಬಿಲಿಟಿಯನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಲಯಬಿಲಿಟಿಯಲ್ಲಿ ಮೊದಲನೇ ಹೆಡ್ಡಿಂಗ್ಸು ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಬರುತ್ತೆ. ಎರಡನೇ ಹೆಡ್ಡಿಂಗ್ಸು ಇಲ್ಲಿ ಸ್ವಲ್ಪ ಜಾಗ ಬಿಟ್ಟಿದ್ದೀನಿ. ಎರಡನೇ ಹೆಡ್ಡಿಂಗ್ಸು ನಾನ್ ಕರೆಂಟ್ ಲಯಬಿಲಿಟಿ ಅಂತ ಬರುತ್ತೆ. ಹೆಡ್ಡಿಂಗ್ಸ್ ಬರ್ಕೊಂಡಿದ್ದೀನಿ, ಸ್ವಲ್ಪ ಜಾಗ ಬಿಟ್ಟಿದ್ದೀನಿ. ಮೂರನೇದು ಕರೆಂಟ್ ಲಯಬಿಲಿಟಿ ಅಂತ ಬರುತ್ತೆ. ಹೆಡ್ಡಿಂಗ್ ಬರ್ಕೊಂಡಿದ್ದೀನಿ, ಜಾಗ ಬಿಟ್ಟಿದ್ದೀನಿ. ಇದು 3 ಹೆಡ್ಡಿಂಗ್ಸ್ ಫಿಲ್ ಮಾಡಿದ್ರೆ ಲಯಬಿಲಿಟಿ ಪಾರ್ಟ್ ಮುಗೀತು ನಿಮ್ಗೆ. ಸೊ ಫುಲ್ಲು ಅಂದ್ರೆ ಒಂದು 2 ಅಥವಾ ಒಂದೊಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಅಷ್ಟೇ, ಒಂದೊಂದು ಅಕೌಂಟ್ ಅಥವಾ 2 ಅಕೌಂಟು. ಮತ್ತೆ ಅಸೆಟ್ ಸೈಡ್ 2 ಹೆಡ್ಡಿಂಗ್ ಬರುತ್ತೆ ಅಂತ ಹೇಳಿದೆ. ಆ 2 ಹೆಡ್ಡಿಂಗ್ ಯಾವುದು ಅಂದ್ರೆ ನಾನ್ ಕರೆಂಟ್ ಮೊದಲನೇ ಹೆಡ್ಡಿಂಗು ನಾನ್ ಕರೆಂಟ್ ಅಸೆಟ್,
ಎರಡನೇ ಹೆಡ್ಡಿಂಗು ಕರೆಂಟ್ ಅಸೆಟ್. ಇಲ್ಲಿ ನಾನ್ ಕರೆಂಟ್ ಅಸೆಟ್ ಅಂತ ಬರ್ಕೊಂಡಿದ್ದೀನಿ, ಜಾಗ ಬಿಟ್ಟಿದ್ದೀನಿ. ಕರೆಂಟ್ ಅಸೆಟ್ ಅಂತ ಬರ್ಕೊಂಡಿದ್ದೀನಿ, ಜಾಗ ಬಿಟ್ಟಿದ್ದೀನಿ. ನಿಮಗೆ ಈ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಬಂದರೆ ನೀವು ಕಂಪ್ಯಾರಿಟಿವ್ ಆದ್ರೂ ಮಾಡ್ಬೋದು, ಕಾಮನ್ ಸೈಜ್ ಆದ್ರೂ ಮಾಡ್ಬೋದು. ಸೊ ಅದಕ್ಕೂ ಮೊದಲು ನಿಮಗೆ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಬರಬೇಕು. ಈಗ ಇಲ್ಲಿ ನೋಡಿ, ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಏನೇನು ಬರುತ್ತೆ, ನಾನ್ ಕರೆಂಟ್ ಲಯಬಿಲಿಟಿಯಲ್ಲಿ ಏನೇನು ಬರುತ್ತೆ, ಕರೆಂಟ್ ಲಯಬಿಲಿಟಿಯಲ್ಲಿ ಏನೇನು ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಹಾಗೆ ಅಸೆಟ್ ಅಲ್ಲಿ ನಾನ್ ಕರೆಂಟ್ ಅಸೆಟ್ ಅಲ್ಲಿ ಏನೇನು ಬರುತ್ತೆ ಮತ್ತೆ ಕರೆಂಟ್ ಅಸೆಟ್ ಅಲ್ಲಿ ಏನೇನು ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಹಾಗಾಗಿ ನಾನು ನಿಮಗೆ ಒಂದು ಸಣ್ಣ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ. ಈ ಲಿಸ್ಟ್ ಅನ್ನ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಶೇರ್ ಹೋಲ್ಡರ್ಸ್ ಫಂಡ್ ಅಂದ್ರೆ ಲಯಬಿಲಿಟಿ ಸೈಡು 3 ಹೆಡಿಂಗ್ಸ್, 1 2 3 ಹೆಡಿಂಗ್ಸ್ ಬರ್ತಿದ್ದೀನಿ. ಅದರಲ್ಲಿ ಮೊದಲನೇದು ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ 2 ಐಟಮ್ ಬರುತ್ತೆ. ಒಂದು ಶೇರ್ ಕ್ಯಾಪಿಟಲ್, ಇನ್ನೊಂದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಶೇರ್ ಕ್ಯಾಪಿಟಲ್ ಅಲ್ಲಿ ಮ್ಯಾಕ್ಸಿಮಮ್ ಇಷ್ಟೇ ಕೊಡೋದು. ಸೊ ಇದನ್ನ ಹೊರತಾಗಿಯೂ ಬರುತ್ತೆ, ಬಟ್ ಇಂಪಾರ್ಟೆಂಟ್ ಇಷ್ಟಿದೆ, ಸದ್ಯಕ್ಕೆ ಇಷ್ಟು ಕಲ್ತ್ರೆ ಸಾಕು. ಶೇರ್ ಕ್ಯಾಪಿಟಲ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಕೊಡ್ಬೋದು. 2 ಕೊಟ್ಬಿಟ್ರೆ 2 ಆಡ್ ಮಾಡಿ ಬರಿಬೇಕು, ಅಥವಾ ನೇರವಾಗಿ ಶೇರ್ ಕ್ಯಾಪಿಟಲ್ ಅಂತ ಕೊಡ್ಬೋದು. ಇದು ನೆನಪಿರ್ಲಿ, ಶೇರ್ ಕ್ಯಾಪಿಟಲ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬರುತ್ತೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಏನೇನು ಬರ್ಬೋದು ನೋಡಿ, 2 ಹೆಡ್ಡಿಂಗ್ಸ್ ಇದೆ. ಒಂದು ರಿಸರ್ವ್ಸ್, ಇನ್ನೊಂದು ಸರ್ಪ್ಲಸ್. ಅಂದ್ರೆ ಜನರಲ್ ರಿಸರ್ವ್, ಈ ತರ ಕೆಲವೊಂದು ರಿಸರ್ವ್ಗಳನ್ನ ಕೊಡ್ಬೋದು. ಸರ್ಪ್ಲಸ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೊಡ್ಬೋದು. ಸೊ ಈ ತರ ಕೊಟ್ರೆ ಅದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಬರುತ್ತೆ. ಸೊ ಇದಿಷ್ಟು ಮೊದಲನೇ ಹೆಡ್ಡಿಂಗ್, ಶೇರ್ ಹೋಲ್ಡರ್ಸ್ ಫಂಡ್. ಎರಡನೇ ಹೆಡ್ಡಿಂಗು ನಾನ್ ಕರೆಂಟ್ ಲಯಬಿಲಿಟಿ. ನಾನ್ ಕರೆಂಟ್ ಲಯಬಿಲಿಟಿಯಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಇದು ಕೊಡ್ತಾರೆ. ಅಂದ್ರೆ ಲಾಂಗ್ ಟರ್ಮ್ ಬಾರೋಯಿಂಗ್ ಅಥವಾ ಡಿಬೆಂಚರ್. ಸೊ ಈ ಎರಡನ್ನ ಮ್ಯಾಕ್ಸಿಮಮ್ ಕೊಡ್ತಾರೆ. ಅದನ್ನ ಹೊರತಾಗಿ ಲಾಂಗ್ ಟರ್ಮ್ ಪ್ರಾವಿಷನ್ ಅಂತ ಬರುತ್ತೆ, ಅದರ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಂತ ಬರುತ್ತೆ. ಇದು ನಾನ್ ಕರೆಂಟ್ ಲಯಬಿಲಿಟಿಯಲ್ಲಿ ಬರುತ್ತೆ. ಕರೆಂಟ್ ಲಯಬಿಲಿಟಿಯಲ್ಲಿ ಏನೇನು ಬರುತ್ತೆ, ಶಾರ್ಟ್ ಟರ್ಮ್ ಬಾರೋಯಿಂಗ್. ನಾನ್ ಕರೆಂಟ್ ಅಂದ್ರೆ ಲಾಂಗ್ ಟರ್ಮ್ ಅಂತ, ಕರೆಂಟ್ ಅಂದ್ರೆ ಶಾರ್ಟ್ ಟರ್ಮ್ ಅಂತ. ಶಾರ್ಟ್ ಟರ್ಮ್ ಬಾರೋಯಿಂಗ್, ಟ್ರೇಡ್ ಪೇಯಬಲ್, ಶಾರ್ಟ್ ಟರ್ಮ್ ಪ್ರಾವಿಷನ್, ಅದರ್ ಕರೆಂಟ್ ಲಯಬಿಲಿಟಿ. ಸೊ ಈ ರೀತಿ ಕೊಟ್ರೆ ಅದು ಕರೆಂಟ್ ಲಯಬಿಲಿಟಿಯಲ್ಲಿ ಬರುತ್ತೆ. ಈಗ 3 ಹೆಡ್ಡಿಂಗ್ ಆಯ್ತು ಲಯಬಿಲಿಟಿ ಸೈಡ್. ಅಸೆಟ್ ಸೈಡು 2 ಹೆಡ್ಡಿಂಗ್. ಸೊ ಅಸೆಟ್ ಸೈಡ್ ಅಲ್ಲಿ ಮೊದಲನೇ ಹೆಡ್ಡಿಂಗ್ ಅಲ್ಲಿ ಏನು ನಾನ್ ಕರೆಂಟ್ ಅಸೆಟ್ ಅಲ್ಲಿ ಫಿಕ್ಸ್ಡ್ ಅಸೆಟ್ ಅಂತ ಬರುತ್ತೆ. ಫಿಕ್ಸ್ಡ್ ಅಸೆಟ್ ಅಲ್ಲಿ ಮತ್ತೆ ಕ್ಲಾಸಿಫೈ ಮಾಡಿ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಅಂತ ಕೊಡ್ಬೋದು, ಅಥವಾ ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಅಂತ ಕೊಡ್ಬೋದು. ಫರ್ದರ್ ಕ್ಲಾಸಿಫೈ ಮಾಡಿ, ಅಥವಾ ನೇರವಾಗಿ ಫಿಕ್ಸ್ಡ್ ಅಸೆಟ್ ಅಂತ ಕೊಡ್ಬೋದು. ಇಲ್ಲಿ ಪ್ರಾಬ್ಲಮ್ ಯಾವ ರೀತಿ ಕೊಟ್ಟಿರ್ತಾರೋ ಆ ರೀತಿ ನಾವು ಬರ್ಕೋಬೇಕಾಗುತ್ತೆ. ಮತ್ತೆ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್, ಸಾಮಾನ್ಯವಾಗಿ ಫಿಕ್ಸ್ಡ್ ಅಸೆಟ್ ಕೇಳ್ತಾರೆ ನಿಮಗೆ, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಕೇಳ್ತಾರೆ. ನಾನ್ ಕರೆಂಟ್ ಅಂದ್ರೆ ಲಾಂಗ್ ಟರ್ಮ್, ಆಯ್ತಾ. ಸೊ ಇದು ಕೇಳ್ತಾರೆ. ಅದರ್ ನಾನ್ ಕರೆಂಟ್ ಅಸೆಟ್, ಸೊ ಇದು ಹೆಚ್ಚಾಗಿ ಬರೋದಿಲ್ಲ, ಬಂದ್ರೆ ನೇರವಾಗಿ ಕೊಡ್ತಾರೆ ಅದರ್ ನಾನ್ ಕರೆಂಟ್ ಅಸೆಟ್ ಅಂತ. ಇದಿಷ್ಟು ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಇನ್ನು ಅಸೆಟ್ ಸೈಡ್ ಉಳಿದಿರೋದು ಲಾಸ್ಟ್ ಹೆಡ್ಡಿಂಗ್ ಏನು, ಕರೆಂಟ್ ಅಸೆಟ್. ಕರೆಂಟ್ ಅಸೆಟ್ ಅಲ್ಲಿ ನೋಡಿ, ಕರೆಂಟ್ ಇನ್ವೆಸ್ಟ್ಮೆಂಟ್. ನಾನ್ ಕರೆಂಟ್ ಅಂದ್ರೆ ಮೊದಲನೇ ಹೆಡ್ಡಿಂಗ್ ಬರುತ್ತೆ. ಕರೆಂಟ್ ಇನ್ವೆಸ್ಟ್ಮೆಂಟ್ ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ರೆ ಅದು ಕರೆಂಟ್ ಅಸೆಟ್ ಅಲ್ಲಿ ಬರುತ್ತೆ. ಇನ್ವೆಂಟ್ರೀಸ್ ಕೇಳ್ಬೋದು, ಟ್ರೇಡ್ ರಿಸೀವೇಬಲ್ ಕೇಳ್ಬೋದು, ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಿವೆಲೆಂಟ್ ಕೇಳ್ಬೋದು, ಶಾರ್ಟ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಕೇಳ್ಬೋದು, ಅದರ್ ಕರೆಂಟ್ ಅಸೆಟ್ ಅಂತ ಕೊಡ್ಬೋದು. ಸೊ ಇದಿಷ್ಟು ಕರೆಂಟ್ ಅಸೆಟ್ ಅಲ್ಲಿ ಬರುತ್ತೆ. ನಿಮಗೆ ಯಾವ ಐಟಮ್ ಎಲ್ಲೆಲ್ಲಿ ಬರುತ್ತೆ ಅಂತ ಗೊತ್ತಿದ್ರೆ ಮಾತ್ರ ಇದನ್ನ ಸರಿಯಾಗಿ ಮಾಡೋದಕ್ಕೆ ಬರುತ್ತೆ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನ ಬರ್ಕೊಳ್ಳಿ, ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಬರುತ್ತೆ ಅಂತ ವಿಡಿಯೋ ಪಾಸ್ ಮಾಡಿಬಿಟ್ಟು ಬರ್ಕೊಳ್ಳಿ. ಈಗ ನೇರವಾಗಿ ನಾವು ಸೊಲ್ಯೂಷನ್ ಕಡೆ ಹೋಗೋಣ. ನೋಡಿ, ಪ್ರಾಬ್ಲಮ್ ಈ ತರ ಇದೆ. ಸೊ 1 by 1 ಫಿಲ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಲಯಬಿಲಿಟಿ ಸೈಡು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಲ್ಲಿ ಬರುತ್ತೆ, ಇದು ಲಯಬಿಲಿಟಿಯಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಶೇರ್ ಕ್ಯಾಪಿಟಲ್ ಹೆಡಿಂಗ್ಸ್ ಅಲ್ಲಿ ಬರುತ್ತೀವಿ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಶೇರ್ ಕ್ಯಾಪಿಟಲ್ ಅಲ್ಲಿ ಬರುತ್ತೀವಿ. ಲಾಂಗ್ ಟರ್ಮ್ ಲೋನ್ ಎರಡನೇ ಹೆಡ್ಡಿಂಗು ಲಯಬಿಲಿಟಿ ಸೈಡ್, ನಾನ್ ಕರೆಂಟ್ ಲಯಬಿಲಿಟಿಯಲ್ಲಿ ಲಾಂಗ್ ಟರ್ಮ್ ಲೋನ್ ಅಂತ ಬರಿತೀವಿ. ಕರೆಂಟ್ ಲಯಬಿಲಿಟೀಸ್ ಹೆಡಿಂಗ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ, ಮೂರನೇ ಅಂದ್ರೆ ಹೆಸರಲ್ಲೇ ಕೊಟ್ಬಿಟ್ಟಿದ್ದಾರೆ, ಇದು 3ನೇ ಹೆಡಿಂಗ್ ಅಲ್ಲಿ ಬರುತ್ತೆ, ಕರೆಂಟ್ ಲಯಬಿಲಿಟಿ ಅಂತ ಬರಿತೀವಿ. ಈಗ ಲಯಬಿಲಿಟಿ ಪೂರ್ತಿ ಬರೆದು ಬಿಡೋಣ ಬನ್ನಿ. ನೋಡಿ, ಸೊ ಇಲ್ಲಿ ಬರೆದಿದ್ದೀನಿ ಫಾರ್ಮೆಟ್ ಅಲ್ಲಿ. ಶೇರ್ ಹೋಲ್ಡರ್ಸ್ ಫಂಡ್ ಏನು, ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ 2 ಐಟಮ್ ಬರುತ್ತೆ. ಒಂದು ಶೇರ್ ಕ್ಯಾಪಿಟಲ್, ಒಂದೇ ಶೇರ್ ಕ್ಯಾಪಿಟಲ್ ಕೊಟ್ಟಿರೋದು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಮೊದಲನೇ ವರ್ಷ ಎಷ್ಟು ಕೊಟ್ಟಿದ್ದಾರೆ,
2 ಲಕ್ಷ, ಎರಡನೇ ವರ್ಷ 4 ಲಕ್ಷ ಕೊಟ್ಟಿದ್ದಾರೆ. ಮೊದಲು ಈ 2 ಕಾಲಮನ್ನು ಫಿಲ್ ಮಾಡ್ಕೊಂಡ್ಬಿಡೋಣ. ಮತ್ತು ಎರಡನೇದೇನು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಕೊಟ್ಟಿದ್ದಾರೆ, ಅದೆಲ್ಲಿ ಬರುತ್ತೆ? ಶೇರ್ ಹೋಲ್ಡರ್ಸ್ ಫಂಡಲ್ಲೇ ಬರುತ್ತೆ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ನೇರವಾಗಿ ಕೊಟ್ಟಿದ್ದಾರೆ ಹೆಡ್ಡಿಂಗ್ಸ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಸೊ ಇಷ್ಟು ಮೊದಲನೇ ವರ್ಷ 1 ಲಕ್ಷ, ಎರಡನೇ ವರ್ಷ 1,50,000. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಲಾಂಗ್ ಟರ್ಮ್ ಲೋನ್ಸ್. ಅದೆಲ್ಲಿ ಬರುತ್ತೆ? ನಾನ್ ಕರೆಂಟ್ ಲಯಬಿಲಿಟಿಯಲ್ಲಿ ಬರುತ್ತೆ. ಲಾಂಗ್ ಟರ್ಮ್ ಲೋನ್, ಲಾಂಗ್ ಟರ್ಮ್ ಲೋನ್ ಮೊದಲನೇ ವರ್ಷ 2 ಲಕ್ಷ, ಎರಡನೇ ವರ್ಷ 3 ಲಕ್ಷ. ಇದಾದ್ಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಕರೆಂಟ್ ಲಯಬಿಲಿಟೀಸ್ ಅಂತ ಕೊಟ್ಟಿದ್ದಾರೆ. ಅದು ಮೂರನೇ ಹೆಡ್ಡಿಂಗ್ಸ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ. ಕರೆಂಟ್ ಲಯಬಿಲಿಟೀಸ್ ಮೊದಲನೇ ವರ್ಷ 1,20,000, ಎರಡನೇ ವರ್ಷ 1,70,000. ಇದಾದ್ಮೇಲೆ ಟೋಟಲ್ ಕೊಟ್ಟಿದ್ದಾರೆ. ಟೋಟಲ್ಗೂ ಕೂಡ ಇಲ್ಲಿ ಟೋಟಲ್ ಬರೆದ್ಬಿಡಿ. ಮೊದಲನೇ ವರ್ಷ 6,20,000, ಎರಡನೇ ವರ್ಷ 10,20,000. ಸೊ ಲಯಬಿಲಿಟಿ ಪಾರ್ಟ್ ಮುಗೀತು. ನೆಕ್ಸ್ಟ್ ಅಸೆಟ್ಸ್ ಪಾರ್ಟ್ ನೋಡಿ. ಅಸೆಟ್ಸ್ ಅಲ್ಲಿ ಫಸ್ಟ್ ಅಸೆಟ್ ಏನು ಕೊಟ್ಟಿದ್ದಾರೆ? ಫಿಕ್ಸ್ಡ್ ಅಸೆಟ್ ಮೊದಲನೇ ಹೆಡ್ಡಿಂಗ್ ಅಲ್ಲಿ ಬರುತ್ತೆ. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಾನ್ ಕರೆಂಟ್ ಅಸೆಟ್ ಮೊದಲನೇ ಹೆಡ್ಡಿಂಗ್ ಅಲ್ಲಿ ಬರುತ್ತೆ. ಕರೆಂಟ್ ಅಸೆಟ್ ಎರಡನೇ ಹೆಡ್ಡಿಂಗು. ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಎರಡನೇ ಹೆಡ್ಡಿಂಗ್. ಇದೆರಡು ಸೆಕೆಂಡ್ ಹೆಡ್ಡಿಂಗ್, ಇದೆರಡು ಫಸ್ಟ್ ಹೆಡ್ಡಿಂಗ್ ಅಲ್ಲಿ ಬರುತ್ತೆ. ಸೊ ಅದನ್ನ ಬರೆದು ಬಿಡೋಣ. ನೋಡಿ, ಅಸೆಟ್ ಸೈಡು ಮೊದಲನೇ ಅಸೆಟ್ ನಾನ್ ಕರೆಂಟ್ ಅಸೆಟ್, ಫಿಕ್ಸ್ಡ್ ಅಸೆಟ್ ಅಂತ ಕೊಟ್ಟಿದ್ದಾರೆ. ಸೊ ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಅಂತ ಕ್ಲಾಸಿಫೈ ಮಾಡಿ ಕೊಟ್ಟಿಲ್ಲ. ಹೇಗೆ ಕೊಟ್ಟಿದ್ದಾರೋ ಹಾಗೆ ಬರ್ಕೊಳ್ಳಿ. ಕ್ಲಾಸಿಫೈ ಮಾಡಿದ್ರೆ ನಾವು ಬರಿಬೇಕಾಗಿತ್ತು, ಕ್ಲಾಸಿಫೈ ಮಾಡಿಲ್ಲ, ಹಾಗೆ ಬರ್ಕೊಳ್ಳಿ. ಫಿಕ್ಸ್ಡ್ ಅಸೆಟ್ ಎಷ್ಟು? ಮೊದಲನೇ ವರ್ಷ 2 ಲಕ್ಷ, ಎರಡನೇ ವರ್ಷ 5 ಲಕ್ಷ. ನೆಕ್ಸ್ಟು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಮೊದಲನೇ ವರ್ಷ 1 ಲಕ್ಷ, ಎರಡನೇ ವರ್ಷ 1,25,000. ನೆಕ್ಸ್ಟ್ ಕರೆಂಟ್ ಅಸೆಟ್ ಅಲ್ಲಿ ಬರುತ್ತೆ. ಕರೆಂಟ್ ಅಸೆಟ್ ಅಲ್ಲಿ ಬರುತ್ತೆ ಎರಡನೇ ಹೆಡ್ಡಿಂಗ್ ಅಲ್ಲಿ. ಕರೆಂಟ್ ಅಸೆಟ್ಸ್ ಮೊದಲನೇ ವರ್ಷ 2,55,000, ಎರಡನೇ ವರ್ಷ 3,25,000. ನೆಕ್ಸ್ಟು ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಅದು ಕೂಡ ಕರೆಂಟ್ ಅಸೆಟ್ ಅಲ್ಲೇ ಬರುತ್ತೆ. ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಮೊದಲನೇ ವರ್ಷ 65,000, ಎರಡನೇ ವರ್ಷ 70,000. ಇದಾದ್ಮೇಲೆ ಟೋಟಲ್ ಅಸೆಟ್ ಸೈಡ್ ಟೋಟಲ್ 6,20,000 ಮೊದಲನೇ ವರ್ಷ, ಎರಡನೇ ವರ್ಷ 10,20,000. ನೋಡಿ, 2 ಕಾಲಮ್ ಫಿಲ್ ಮಾಡಿದ್ದಾಯ್ತು. ಈಗ ಮೂರನೇ ಕಾಲಮ್ ಏನಿದೆ ಅಂದ್ರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ರುಪೀಸ್ ಸಿಂಬಲ್ ಇದು. ನಾಲ್ಕನೇ ಕಾಲಮು ಇನ್ಕ್ರೀಸ್ ಆರ್ ಡಿಕ್ರೀಸ್ ಪರ್ಸೆಂಟೇಜ್. ನೋಡಿ, ಮೂರನೇ ಕಾಲಮ್ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಈಸಿ. ಮೂರನೇ ಕಾಲಮ್ ಏನ್ ಹೇಳುತ್ತೆ ಅಂದ್ರೆ, ನೋಡಿ, ಇದು ಮೊದಲನೇ ವರ್ಷ ಪ್ರೀವಿಯಸ್ ಇಯರ್ ಅಂತ ಕರಿತೀವಿ, ಇದು ಕರೆಂಟ್ ಇಯರ್ ಪ್ರೆಸೆಂಟ್ ಇಯರ್ ಅಂತ ಕರಿತೀವಿ. ಈ ವರ್ಷದಲ್ಲಿ ಎಷ್ಟಿದೆ? ಶೇರ್ ಕ್ಯಾಪಿಟಲ್ 4 ಲಕ್ಷ ಇದೆ. ಹಿಂದಿನ ವರ್ಷದಲ್ಲಿ ಎಷ್ಟಿತ್ತು? 2 ಲಕ್ಷ ಇತ್ತು. ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ, ಕಂಪೇರ್ ಮಾಡಿದ್ರೆ ಈ ವರ್ಷದಲ್ಲಿ ಏನಾಗಿದೆ ಅಂತ ಬರೀಬೇಕು. ನೋಡಿ, ಹಿಂದಿನ ವರ್ಷ 2 ಲಕ್ಷ ಇತ್ತು, 2 ಲಕ್ಷ ಇದ್ದಿದ್ದು ಈಗ 4 ಲಕ್ಷ ಆಗಿದೆ. ಏನಾಗಿದೆ? ಜಾಸ್ತಿ ಆಗಿದೆ, ಇನ್ಕ್ರೀಸ್ ಆಗಿದೆ. ಎಷ್ಟು ಜಾಸ್ತಿ ಆಯಿತು? 2 ಲಕ್ಷ ಜಾಸ್ತಿ ಆಯಿತು. ನೋಡಿ, ಮೂರನೇ ಕಾಲಮ್ ಅನ್ನ ಮಾಡಬೇಕಾದ್ರೆ ಸೆಕೆಂಡ್ ಮೈನಸ್ ಫಸ್ಟ್, ಇದು ಮೈನಸ್ ಇದು, ಕ್ಯಾಲ್ಕುಲೇಟರ್ ತಗೊಂಡು ಇದು ಮೈನಸ್ ಇದು ಮಾಡ್ಕೊಂಡೋಗಿ. ಸೊ ಕ್ಯಾಲ್ಕುಲೇಟರ್ ಏನ್ ತೋರಿಸುತ್ತೋ ಅದನ್ನೇ ಬರ್ಕೊಂಡೋಗಿ. ನೋಡಿ, ಈಗ 1,50,000 ಈ ವರ್ಷ ಇತ್ತು, ಹಿಂದಿನ ವರ್ಷ 1 ಲಕ್ಷ ಇತ್ತು, ಈಗ 1,50,000 ಇದೆ. ಹಿಂದಿನ ವರ್ಷ 1 ಲಕ್ಷ ಇತ್ತು, ಏನಾಗಿದೆ? ಜಾಸ್ತಿ ಆಗಿದೆ. ಎಷ್ಟು? 50,000. 3 ಲಕ್ಷ ಇದೆ, ಹಿಂದಿನ ವರ್ಷ 2 ಲಕ್ಷ ಇತ್ತು, ಜಾಸ್ತಿ ಆಗಿದೆ ಈ ವರ್ಷ 1 ಲಕ್ಷ. 3 ಲಕ್ಷ ಮೈನಸ್ 2 ಲಕ್ಷ, 1,70,000 ಮೈನಸ್ 1,20,000 50,000. 10,20,000 ಮೈನಸ್ 6,20,000 4 ಲಕ್ಷ. ಸೊ ಇಲ್ಲೂ ಅಷ್ಟೇ, 5 ಲಕ್ಷ ಮೈನಸ್ 2 ಲಕ್ಷ 3 ಲಕ್ಷ.
1,25,000 ಮೈನಸ್ 1,25,000. 3,25,000 ಮೈನಸ್ 2,55,000 ಎಷ್ಟು ಬರುತ್ತೆ ನೋಡಿ. $70,000 ಬರುತ್ತೆ, 70,000. ಸೊ ಈಗ 70,000 ಮೈನಸ್ 65,000, 5,000. ಸೊ ಅಂದರೆ ಪ್ರತಿ ಒಂದು ಕೂಡ ಜಾಸ್ತಿ ಆಗಿದೆ. ಒಂದು ವೇಳೆ ಏನಾದರೂ ಕಡಿಮೆ ಆಗಿದ್ರೆ, ಎಕ್ಸಾಂಪಲ್ ಇಲ್ಲಿ 65,000 ಇದ್ದು ಇಲ್ಲಿ 70,000 ಆಗಿದ್ರೆ ಆಗ ಮೈನಸ್ ಬರಿಬೇಕಾಗಿತ್ತು. ನೋಡಿ 65,000 ಮೈನಸ್ 70,000 ನೀವು ಕ್ಯಾಲ್ಕುಲೇಟರ್ ಮಾಡಿದ್ರೆ ಮೈನಸ್ ಬರುತ್ತೆ. ಜಾಸ್ತಿ ಆಗಿದ್ರೆ ಪಾಸಿಟಿವ್, ಕಡಿಮೆ ಆಗಿದ್ರೆ ನೆಗೆಟಿವ್, ಮೈನಸ್ ಬರಿಬೇಕು. ಆಯ್ತಾ? ಸೊ ಇಲ್ಲಿ ಕೊಟ್ಟಿರುವ ಪ್ರಾಬ್ಲಮ್ ಅಲ್ಲಿ ಪ್ರತಿಯೊಂದು ಅಕೌಂಟು ಜಾಸ್ತಿನೇ ಆಗಿರೋದು, ಹಾಗಾಗಿ ನಾವು ಪ್ಲಸ್ ಬರೆದಿದ್ದೀವಿ. ಈ ಕಾಲಮ್ ಅಲ್ಲಿ ಏನಾದರೂ ಕಡಿಮೆ ಬ್ಯಾಲೆನ್ಸ್ ಇದ್ರೆ, ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆ ಇದ್ರೆ ಮೈನಸ್ ಬರಿಬೇಕು, ಇದು ನೆನಪಿರ್ಲಿ. ಸೊ ಪ್ಲಸ್ಸು ಮೈನಸ್ಸು ಆ ಸೈನು ಕೂಡ ಇಂಪಾರ್ಟೆಂಟ್. ಒಂದು ವೇಳೆ ಏನಾದರೂ ಇಲ್ಲಿ ಮೈನಸ್ ಬರೀದಲೆ ಪ್ಲಸ್ ಬರೆದ್ರೆ ಮಾರ್ಕ್ಸ್ ಹೋಗುತ್ತೆ. ಈಗ ಟೋಟಲ್ 2ನೇ ವರ್ಷ 10,20,000 ಇದೆ, ಹಿಂದಿನ ವರ್ಷ 6,20,000 ಇತ್ತು. ಕಂಪೇರ್ ಮಾಡಿದ್ರೆ ಏನಾಗಿದೆ, ಜಾಸ್ತಿ ಆಗಿದೆ, 4 ಲಕ್ಷ. 3ನೇ ಕಾಲಮ್ ಆಯ್ತು. 4ನೇ ಕಾಲಮ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು. ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನೋಡಿ, 3ನೇ ಕಾಲಮ್ ಡಿವೈಡೆಡ್ ಬೈ ಮೊದಲನೇ ಕಾಲಮ್ ಇಂಟು 100 ಇಷ್ಟೇ. 3ನೇ ಕಾಲಮ್ಮು ಡಿವೈಡೆಡ್ ಬೈ ಅಂದರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್ ತಗೊಳ್ಳಿ, ಡಿವೈಡೆಡ್ ಬೈ ಫಸ್ಟ್ ಇಯರ್ ಇಂಟು 100. ನೋಡಿ ಕ್ಯಾಲ್ಕುಲೇಟರ್ ಅಲ್ಲಿ ತೋರಿಸ್ತೀನಿ. 3ನೇ ಕಾಲಮ್ 2 ಲಕ್ಷ ಡಿವೈಡೆಡ್ ಬೈ ಮೊದಲನೇ ಕಾಲಮ್ ಎಷ್ಟಿದೆ, 2 ಲಕ್ಷ ಇಂಟು 100 ಈಕ್ವಲ್ಸ್ ಮಾಡಿದ್ರೆ ಎಷ್ಟಾಗುತ್ತೆ, 100% ಬರುತ್ತೆ. ಇಲ್ಲಿ 100 ಬರಿಬೇಕು. ಹಾಗೆ 50,000 ಡಿವೈಡೆಡ್ ಬೈ 1 ಲಕ್ಷ. ನೋಡಿ 50,000 ಡಿವೈಡೆಡ್ ಬೈ 1 ಲಕ್ಷ ಇಂಟು 100. ಸೊ ಎಷ್ಟಾಗುತ್ತೆ, 50%. ಸೊ ಈ ರೀತಿ ಮಾಡಬೇಕಾಗತ್ತೆ. 1 ಲಕ್ಷ ಡಿವೈಡೆಡ್ ಬೈ 2 ಲಕ್ಷ, ಇದರಲ್ಲಿ ಅರ್ಧ ಇದೆ, 50%. 50,000 ಡಿವೈಡೆಡ್ ಬೈ 1,20,000, 50,000 ಡಿವೈಡೆಡ್ ಬೈ 1,20,000 ಇಂಟು 100. ಸೊ ಎಷ್ಟು ಬರುತ್ತೆ, 41.66 ಬರುತ್ತೆ. ಸೊ 66 ಆದರೂ ಬರೀರಿ, 67 ಆದರೂ ಬರೀರಿ. 4 ಲಕ್ಷ ಡಿವೈಡೆಡ್ ಬೈ 6,20,000 ಇಂಟು 100. 4 ಲಕ್ಷ ಡಿವೈಡೆಡ್ ಬೈ 6,20,000 ಇಂಟು 100. ಸೊ ಎಷ್ಟಾಗುತ್ತೆ, 64.51 ಆಗುತ್ತೆ. ಹಾಗೆ 3 ಲಕ್ಷ ಡಿವೈಡೆಡ್ ಬೈ 2 ಲಕ್ಷ, 3 ಲಕ್ಷ ಡಿವೈಡೆಡ್ ಬೈ 2 ಲಕ್ಷ ಇಂಟು 100. ಸೊ ಎಷ್ಟಾಗುತ್ತೆ, ಇದು 150% ಆಗುತ್ತೆ. 25,000 ಡಿವೈಡೆಡ್ ಬೈ 1 ಲಕ್ಷ ಇಂಟು 100. ಸೊ ಎಷ್ಟಾಗುತ್ತೆ, ಇದು 25% ಆಗುತ್ತೆ. ನೆಕ್ಸ್ಟ್ 70,000 ಡಿವೈಡೆಡ್ ಬೈ 2,55,000 ಇಂಟು 100. ಸೊ ಎಷ್ಟಾಗುತ್ತೆ, ಇದು 27.45. ನೆಕ್ಸ್ಟ್ 5,000 ಡಿವೈಡೆಡ್ ಬೈ 65,000 ಇಂಟು 100. ಸೊ ಎಷ್ಟಾಗುತ್ತೆ, 7.69. ಸೊ ಇಲ್ಲಿ ಟೋಟಲ್ 4 ಲಕ್ಷ ಡಿವೈಡೆಡ್ ಬೈ 6,20,000 ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನೋಡಿ 4 ಲಕ್ಷ ಡಿವೈಡೆಡ್ ಬೈ 6,20,000 ಲಯಬಿಲಿಟಿಯಲ್ಲಿ ಏನು ಬರ್ದಿದ್ವಿ ಅದನ್ನೇ ಬರೋದು ಆಯಿತು, ಅಥವಾ ಮತ್ತೆ ಕ್ಯಾಲ್ಕುಲೇಟ್ ಮಾಡಿ ಬರೋದು ಆಯಿತು. ಸೇಮ್ ಆನ್ಸರ್ ಬರುತ್ತೆ, 64.51. ಸೊ ಇದಿಷ್ಟು ಕಂಪೇರೇಟಿವ್ ಸ್ಟೇಟ್ಮೆಂಟ್. ತುಂಬ ಈಸಿಯಾಗಿದೆ, ಸುಲಭವಾಗಿ 12 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ನೋಡಿ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಬರ್ಕೊಳ್ಳಿ. ತುಂಬ ಈಸಿಯಾಗಿದೆ, ವಿಡಿಯೋ ಪಾಸ್ ಮಾಡಿ ಆನ್ಸರ್ ಬರ್ಕೊಳ್ಳಿ.
ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಹೇಳ್ಕೊಡ್ತೀನಿ. ಯಾರು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋಸ್ನ ಶೇರ್ ಮಾಡಿ. ಧನ್ಯವಾದಗಳು.